ಮಧುಮೇಹ ಕಾಯಿಲೆ ಇರೋರಿಗೆ ಸಾಮಾನ್ಯವಾಗಿ ಹಾಗಲಕಾಯಿ ತಿನ್ನಿ, ಹಾಗಲಕಾಯಿ ಜ್ಯೂಸ್ ಕುಡೀರಿ, ಶುಗರ್ ಕಂಟ್ರೋಲ್ನಲ್ಲಿರುತ್ತೆ ಅಂತಾರೆ. ಆದರೆ ಕೆಲವರಿಗೆ ಇದನ್ನ ಡೈರೆಕ್ಟ್ ಆಗಿ ತಿನ್ನೋಕೆ ಹಿಂಸೆ ಅನಿಸ್ಬೋದು ಅಥವಾ ಪ್ರತಿದಿನ ಹಾಗಲಕಾಯಿ ಅವೈಲೇಬಿಲಿಟಿ ಇಲ್ಲದೆ ಇರಬಹುದು. ಹಸಿ ಹಾಗಲಕಾಯಿಯನ್ನ ತಿನ್ನೋಕೆ ನಿಮಗೆ ಇಷ್ಟ ಇಲ್ಲದೆ ಇದ್ರೆ ನೀವು ಹಾಗಲಕಾಯಿಯನ್ನ ಕತ್ತರಿಸಿ ಅದನ್ನ ಒಣಗಿಸಿ ಮಿಕ್ಸಿಯಲ್ಲಿ ರುಬ್ಬಿ ಪುಡಿ ಮಾಡಿ ಈ ಪುಡಿಯನ್ನ ಒಂದು ಡಬ್ಬಿಯಲ್ಲಿ ಶೇಖರಿಸಿಡಿ. ಇದನ್ನ ಮೊಸರಿನಲ್ಲಿ ಬೆರೆಸಿ ತಿಂದ್ರೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಈ ರೀತಿ ಪ್ರತಿನಿತ್ಯ ಮೊಸರಿನಲ್ಲಿ 1 ಚಮಚ ಹಾಗಲಕಾಯಿ ಪುಡಿ ಬೆರೆಸಿ ತಿಂದ್ರೆ ಶುಗರ್ ನಾರ್ಮಲ್ ಆಗುತ್ತೆ. ಹಾಗಂತ ನೀವು ಶುಗರ್ ಮೆಡಿಸಿನ್ ತಗೊಳ್ಳೋದನ್ನ ನಿಲ್ಲಿಸಬೇಡಿ. ಶುಗರ್ ಟೆಸ್ಟ್ ಮಾಡಿಸಿ ಆ ರಿಪೋರ್ಟ್ ಪ್ರಕಾರ ವೈದ್ಯರು ಡೋಸೇಜ್ ಅನ್ನ ಕಡಿಮೆ ಮಾಡ್ತಾರೆ. ಹಾಗಲಕಾಯಿಯಲ್ಲಿ ವಿಟಮಿನ್ ಎ, ಸಿ, ಬಿ2, ಇ, ಕೆ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಬ್ಬಿಣ, ಫ್ಲೇವನಾಯ್ಡ್ಗಳು ಮತ್ತು ಇತರ ಪೋಷಕಾಂಶಗಳು ಸೇರಿದಂತೆ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಹಾಗಲಕಾಯಿಯಲ್ಲಿ ಕೊಬ್ಬು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲರಿಗಳು ತುಂಬಾ ಕಡಿಮೆ ಇವೆ. ಇದು ಪ್ರೋಟೀನ್ ಮತ್ತು ಫೈಬರ್ನಿಂದ ಸಮೃದ್ಧವಾಗಿದೆ ಮತ್ತು ಇನ್ಸುಲಿನ್ ಸ್ರವಿಸುವಿಕೆಯನ್ನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಮಧುಮೇಹಿಗಳು ಹಾಗೂ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಇದನ್ನ ತಮ್ಮ ಆಹಾರದಲ್ಲಿ ಧಾರಾಳವಾಗಿ ಸೇರಿಸಿಕೊಳ್ಳಬಹುದು. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.